ಫಿಲ್ಮ್ಸ್ ಬಾರ್ಕೂರು ಲಾಂಛನದಲ್ಲಿ ಚಂದ್ರಶೇಖರ್ ನಾನಿಲ್ ನಾಗೇಶ ಪೂಜಾರಿ ಅರ್ಪಿಸುವಂತಹ ಸತೀಶ್ ಪೂಜಾರಿ ಬಾರ್ಕೂರು ನಿರ್ಮಾಣದ ಗಬ್ಬರ್ ಸಿಂಗ್ ತುಳು ಚಲನಚಿತ್ರ ಮಂಗಳೂರಿನ ಭಾರತ್ ಸಿನಿಮಾಸ್ ಚಿತ್ರಮಂದಿರದಲ್ಲಿ ತೆರೆ ಕಂಡಿದೆ. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಟ್ರಸ್ಟಿ ಎಂ ಶೇಖರ್ ಪೂಜಾರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಚಲನಚಿತ್ರಕ್ಕೆ ಶುಭ ಹಾರೈಸಿದರು. ಮುಖ್ಯ ಅತಿಥಿ ನಿರ್ಮಾಪಕ ನಿರ್ದೇಶಕ ಪ್ರಕಾಶ್ ಪಾಂಡೇಶ್ವರ ಮಾತನಾಡಿ, ತುಳು ಸಿನಿಮಾ ತೆರೆ ಕಾಣದೆ ಕೆಲವು ಸಮಯ ಆಗಿದೆ. ಬೇಸಿಗೆ ಕಾಲದಲ್ಲಿ ತೆರೆ ಕಾಣ್ತಿರುವಂತಹ ಗಬ್ಬರ್ ಸಿಂಗ್ ಸಿನಿಮಾ ಹಾಸ್ಯಭರಿತವಾಗಿದ್ದು ಪ್ರೇಕ್ಷಕರಿಗೆ ಸಂಪೂರ್ಣ ಮನರಂಜನೆ ಒದಗಿಸಿದೆ. ಭೋಜರಾಜ್ ವಾಮಂಚೂರು ಅವರ ಹಾಸ್ಯಕ್ಕೆ ಒತ್ತು ಕೊಟ್ಟ ಪಾತ್ರ ಮತ್ತು ಗಿರೀಶ್ ಶೆಟ್ಟಿ ಅವರ ಖಡಕ್ ವಿಲನ್ ಪಾತ್ರ, ನಾಯಕ ಶರಣ್ ಶೆಟ್ಟಿ, ನಾಯಕಿ ವೆನ್ಸಿಟ್ ಡಯಾಸ್ ಪಾತ್ರಗಳು ಗಮನ ಸೆಳೆಯುತ್ತಿದೆ ಎಂದರು. ಸಮಾರಂಭದಲ್ಲಿ ಡಾಕ್ಟರ್ ಮೆಲ್ವಿನ್ ಡಿಸೋಜಾ, ರಂಜಿತಾ ಹೇಮನಾಥ್ ಶೆಟ್ಟಿ ಕಾವು, ಭೋಜರಾಜ್ ವಾಮಂಚೂರು, ಹಾಗೆಯೇ ತುಳು ಚಲನಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷ ಆರ್ ಧನರಾಜ್, ಉದ್ಯಮಿ ಗಿರೀಶ್ ಎಂ ಶೆಟ್ಟಿ ಕಟೀಲ್, ಹಾಗೆಯೇ ಪತ್ರಕರ್ತ ಬಾಲಜಗನ್ನಾಥ್ ಶೆಟ್ಟಿ, ಮೋಹನ್ ಕೊಪ್ಪಲ, ತಮ್ಮ ಲಕ್ಷ್ಮಣ, ಹಾಗೆಯೇ ಮಧು ಸುರತ್ಕಲ್, ಚಂದ್ರಶೇಖರ್ ನಾನಿಲ್ ಅಲಿಯಂಗಡಿ, ಜಯನಂದ್ ಅಮೀನ್, ನಿರ್ಮಾಪಕ ಸತೀಶ್ ಪೂಜಾರಿ ಬಾರ್ಕೂರ್, ನಟ ಶರಣ್ ಶೆಟ್ಟಿ, ನಟಿ ವೆನ್ಸಿಟ್ ಡಯಾಸ್, ರಾಹುಲ್ ಅಮೀನ್ ಮೊದಲಾದವರು ಉಪಸ್ಥಿತರಿದ್ದರು. ಇನ್ನು ಮಂಗಳೂರಿನಲ್ಲಿ ರೂಪವಾಣಿ, ಭಾರತ್ ಸಿನಿಮಾಸ್, ಸಿನಿಪಾಲಿಸಿ, ಪಿವಿಆರ್, ಉಡುಪಿಯಲ್ಲಿ ಕಲ್ಪನಾ, ಭಾರತ್ ಸಿನಿಮಾಸ್, ಮಣಿಪಾಲದಲ್ಲಿ ಐನಾಕ್ಸ್, ಭಾರತ್ ಸಿನಿಮಾಸ್, ಹಾಗೆಯೇ ಸುರತ್ಕಲ್ನಲ್ಲಿ ಸಿನಿ ಗ್ಯಾಲಕ್ಸಿ, ಪಡುಬಿದ್ರಿಯಲ್ಲಿ ಭಾರತ್ ಸಿನಿಮಾಸ್, ಕಾರ್ಕಳದಲ್ಲಿ ರಾಧಿಕಾ ಪ್ಲಾನೆಟ್, ಹಾಗೆಯೇ ಪುತ್ತೂರಿನಲ್ಲಿ ಭಾರತ್ ಸಿನಿಮಾಸ್, ಬೆಳ್ತಂಗಡಿಯಲ್ಲಿ ಭಾರತ್ ಚಿತ್ರಮಂದಿರದಲ್ಲಿ ಗಬ್ಬರ್ ಸಿಂಗ್ ಸಿನಿಮಾ ತೆರೆ ಕಂಡಿದೆ. ಗಬ್ಬರ್ ಸಿಂಗ್ ತುಳು ಸಿನಿಮಾ ವಿಭಿನ್ನ ಕಥೆಯನ್ನೊಳಗೊಂಡಿದ್ದು ಉತ್ತರ ಪ್ರದೇಶದಲ್ಲಿ ನಡೆದ ಘಟನೆಯೊಂದನ್ನು ಆಧರಿಸಿ ಪ್ರೇಕ್ಷಕರಿಗೆ ಇಷ್ಟವಾಗುವ ರೀತಿಯಲ್ಲಿ ಕಥೆಯನ್ನು ಹೆಣೆಯಲಾಗಿದೆ. ಉತ್ತಮ ಕಥೆ, ನವಿರಾದ ಹಾಸ್ಯದೊಂದಿಗೆ ಸಿನಿಮಾ ಚೆನ್ನಾಗಿ ಮೂಡಿಬಂದಿದೆ. ಸಿನಿಮಾದಲ್ಲಿ 6 ಹಾಡು ಹಾಗೆಯೇ 4 ಫೈಟ್ಸ್ ಕೂಡ ಇದೆ. ಸಿನಿಮಾಕ್ಕೆ ಸುರತ್ಕಲ್, ಚಿತ್ರಾಪುರ, ಬೈಕಂಪಾಡಿ ಮೊದಲಾದ ಪ್ರದೇಶದಲ್ಲಿ ಸಿನಿಮಾಕ್ಕೆ 3 ಹಂತದಲ್ಲಿ ಚಿತ್ರೀಕರಣ ನಡೆಸಲಾಗಿದೆ. ನಾಯಕ ನಟನಾಗಿ ಶರಣ್ ಶೆಟ್ಟಿ, ನಾಯಕಿಯಾಗಿ ವೆನ್ಸಿಟಾ ಅಭಿನಯಿಸಿದ್ದಾರೆ. ಇನ್ನು ಸಮಾಜದಲ್ಲಿ ಅಶಾಂತಿ ಸೃಷ್ಟಿಯಾದಾಗ ಮತ್ತೆ ಶಾಂತಿ ನೆಲೆಸುವಂತೆ ಮಾಡುವ ಖಡಕ್ ಅಧಿಕಾರಿ ಪಾತ್ರದಲ್ಲಿ ಶರಣ್ ಶೆಟ್ಟಿ ಕಾಣಿಸಿಕೊಂಡಿದ್ದಾರೆ. ಗಬ್ಬರ್ ಸಿಂಗ್ ಆಕ್ಷನ್ ಥ್ರಿಲ್ಲರ್ ಫ್ಯಾಮಿಲಿ ಓರಿಯೆಂಟೆಡ್ ಫಿಲ್ಮ್ ಆಗಿದೆ. ಇನ್ನು ಸಿನಿಮಾ ಕತೆ, ಚಿತ್ರಕಥೆ ಸತೀಶ್ ಪೂಜಾರಿ ಬಾರ್ಕೂರ್, ಮಧು ಸುರತ್ಕಲ್ ಸಂಭಾಷಣೆಯನ್ನ ಬರೆದಿದ್ದಾರೆ. ಇನ್ನು ಮುಖ್ಯ ಪಾತ್ರದಲ್ಲಿ ಕುಸಲ್ ದರಸೆ, ನವೀನ್ ಡಿಪಡೀಲ್, ಅರವಿಂದ್ ಬೋಲಾರ್, ಭೋಜರಾಜ್ ವಾಮಂಚೂರು, ಪ್ರಸನ್ನ ಶೆಟ್ಟಿ ಬೈಲೂರು, ಸಾಯಿ ಕೃಷ್ಣ, ಉಮೇಶ್ ಮಿಜಾರ್, ರವಿರಾಮ್ ಕುಂಚ, ಗಿರೀಶ್ ಎಂ ಶೆಟ್ಟಿ ಕಟೀಲ್, ವೀಣಾ ಶೆಟ್ಟಿ ಉಡುಪಿ, ಅಥರ್ವ ಪ್ರಕಾಶ್, ಉದಯ್ ಆಲ್ವೈಡ್ಕ, ಸಂದೀಪ್ ಭಕ್ತ, ಕಿರಣ್ ಮಲ್ಪೆ, ಪೂರ್ಣಿಮಾ ಶೆಟ್ಟಿ, ಪವಿತ್ರ ಶೆಟ್ಟಿ, ಚಂದ್ರಹಾಸ್ ಶೆಟ್ಟಿ, ಮಾನಿ, ಹಾಗೆಯೇ ಸಂಪತ್ ಲೋಬೋ, ಆಶಾ ಶೆಟ್ಟಿ ಶಿಬರೂರು, ಲಹರಿ ಶೆಟ್ಟಿ ಪಡ್ರೆ, ಶಿಲ್ಪಾ ಶೆಟ್ಟಿ, ಭವ್ಯ ಶೆಟ್ಟಿ, ಸುರತ್ಕಲ್ ಸಂತೋಷ್, ಚಂದ್ರಹಾಸ್ ಶೆಟ್ಟಿ, ಕಪ್ಪೆಟ್ಟು, ಹಾಗೆಯೇ ಪ್ರಾಂಕಿ ಕೊಲಲಗಿರಿ, ಉಮೇಶ್ ಶೆಟ್ಟಿ ಹಾವಂಜೆ, ಬೇಬಿ ಆದ್ಯ ಉಡುಪಿ ಮೊದಲಾದವರಿದ್ದಾರೆ. ನಮಸ್ಕಾರ ಮಾತರಿಗಿಲ್ಲ ಮಸ್ತ್ ಖುಷಿತ ವಿಷಯ ಮಸ್ತ್ ಸಮಯದ ಬಕ್ಕೈತೆ ಒಂತೆ ಸಮಯ ಚಲನಚಿತ್ರರಂಗ ಮುಂದುವರಿತಂದ್ರೆ ಎಲೆಕ್ಷನ್ ಪೂರ ಬರ್ತದೆ ಅಂಚೈತೆ ಬಾರಿ ಪ್ರಚಾರಡು ಈ ಗಬ್ಬರ್ ಸಿಂಗ್ ಬರೋದುಂಡು ಮಸ್ತ್ ಖುಷಿ ಹಾಕೊಂಡು ಮಾತ ಪತ್ರಕರ್ತರು ಬೈದೇರಿ ಮಸ್ತ್ ಜನ ಬೈದೇರಿ ಬಾಳೆರ್ನ ಸಹಕಾರದೊಟ್ಟಿಗೆ ಅಂಚ ಮಾತೆಲ್ಲ ಸಪೋರ್ಟ್ ಮಂತ್ಲಿ ಬತ್ತಿನ ಮಕ್ಕಳು ಪೂರಲ್ಲ ಪಕ್ಕ ಇನ್ನೊಂದು ಆತ್ಮೀಯರ ಏನ ಗಿರೀಶ್ ಶೆಟ್ಟಿ ವಿಲನ್ ಪಾತ್ರ ಮಂತಿದ್ದೀರಿ ಬಾರಿ ಏನು ಬಂದ್ರೆ ತೂತ ಏನು ಪಿಕ್ಚರ್ ಅಂಚ ಬಾರಿ ಸೋಕ್ ಮಂತೀರಿ ಮಾತೆಲ್ಲ ಆರಂಭತೆ ಮಾತೆಲ್ಲ ಸೋಕ್ ಮಂತೀರಿ ಪಿಕ್ಚರ್ಲ ಬಾರಿ ಎಡ್ಡೆ ಬೈದು 3 ಬೈದಂಡೆ ಪಾರ್ದಿನ ಕಾಸು ಕೊರೋನಾ ಕಾಸಿಗೆ ಮೋಸ ಆಪುಜಿ ಅಂಚನೆ ಪಿಕ್ಚರ್ದ ಪ್ರೊಡ್ಯೂಸರಿಗೆಲ್ಲ ಶುಭಾಶಯ ಬಂದದ್ದು ಮಾತರಿಗೆಲ್ಲ ಈ ಪಿಕ್ಚರ್ ಎಡ್ಡೆ ಚಾನ್ಸ್ ಸಿಕ್ಕಟ್ಟು ಬಂದಕ್ಕೆ ಎರಡು ಪಾತ್ರವನ್ನು ಮುಗಿ ಬಂದಂಡೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಮೊಟ್ಟಿಗೆ ಸಿನಿಮಾಗೆ ಅಭಿನಯ ಮಾಡ್ತೀವಿ ಸಿನಿಮಾಗೆ ಪತ್ರಕರ್ತ ಮಿತ್ರರಿಗೆ, ಮಾಧ್ಯಮ ಮಿತ್ರರಿಗೆ, ಸೇರಿದ ನೆಂಚಿನ ಸರ್ವಧರ್ಮದ ಅಭಿಮಾನಿ ದೇವರ ಮಕ್ಕಳಿಗೆ ಮಾತರಿಗಳ ಸೊನ್ನೆ ಸೊನ್ನೆ ಇಲ್ಲಿ ಗಬ್ಬರ್ ಸಿಂಗ್ ರಿಲೀಸ್ ಆತನೆ ಇದೀನಿ ರಿಲೀಸ್ మీకు పిక్చర్ తోడు మీకు ఆశీర్వాదం అంటారంట నల్లాతి రెడ్డి పిక్చర్ వరకు దాయమనగా తోడు పిక్చర్ ಬಾರಿ ಕಷ್ಟೋಡು ತುಳು ಭಾಷೆದ ಮಿತ್ತು ಮೋಕೆಡ ಅಭಿಮಾನ ಮಲ್ಪನು ಅಂಜಿನ ದ್ವಾರ ಆ ಚಿತ್ರ ಗೆಂದರೆ ಕಾರಣಕರ್ತರು ನಿಖುಲ್ ತುಯ್ಯರನ್ನ ಆಶೀರ್ವಾದ ಮಾಡ್ತಾರನ್ನ ನಲ್ಲಾತಿ ರೆಡ್ಡಿ ತುಳು ಪಿಕ್ಚರ್ ಬರ್ಬೋದು ದಯಮಂತ ಪಿಕ್ಚರ್ ತೂಲೆ ಆಶೀರ್ವಾದ ಮಲ್ಪಲೆ ನಿಖಲ ಪ್ರೀತಿ ಆಶೀರ್ವಾದ ಸದಾ ಚಿತ್ರದ ಮಿತ್ತುಪ್ಪಡು ತುಳು ಭಾಷೆದ ಪ್ರತಿಯೊಂದು ಪಿಕ್ಚರೆಲ್ಲ ತೂಲೆ ಆಶೀರ್ವಾದ ಮಲ್ಪಲೆ ಕಲಾವಿದರನ್ನು ಬೆಳೆಪಾಲೆ ನಿಖಲು ಬಂಜಾರ ತಿಳಿಬಲೆ ನಿಖಲ ಆಶೀರ್ವಾದ ನಮಸ್ಕಾರ. ಗಬ್ಬರ್ ಸಿಂಗ್ ಸಿನಿಮಾ ಭಾರಿ ಎಡ್ಡೆ ಮುರಿದು ಹೋಗಿದ್ದೀನಿ ಅಂಚೆ ಈ ಚಿತ್ರರಂಗ 100 ಡೇಸು
ಭಕ್ತಜನಲ್ಪ ಸಾಧನೆ ತೋಪುವುದರಿಂದ ಯಾಕೆ ಮಲ್ತೇರಿ ತುಲತ ಮಿತ್ತೊಂಜಿ ಮಲ್ಲ ಅಭಿಮಾನದ ಇದು ಈ ಪಿಕ್ಚರ್ ನಿರ್ಮಾಣ ಮಲ್ತೇರಿ ಗಬ್ಬರ್ ಸಿಂಗ್ ಪಿಕ್ಚರ್ ಒಂಜಿ ಇಂಕೊಂಜಿ ಎಡ್ಡೆ ಪಾತ್ರ ಕೊಡ್ತೀರಿ ಐಕೆಯನ್ನು ಸದಸ್ಯನಾಗಿ ಚಿರಋಣಿಯಿಂದ ಬರ್ತಾರೆ. ತುಂಬಾ ಒಳ್ಳೆ ತುಂಬಾ ಎಂಜಾಯ್ ಮಾಡಿದ್ದೇನೆ. ಎಲ್ಲ ನಿಮಿಷಗಳಿಗೆ ಸಾಕಾಯ್ತು. ಎಲ್ಲರೂ ಮೂವಿ ಬಂದು ನೋಡ್ಬೇಕಾಗಿದೆ. ಫೈನಲಿ ನಮ್ದು ಗಬ್ಬರ್ ಸಿಂಗ್ ಮೂವಿ ರಿಲೀಸ್ ಆಗಿದೆ. ಮೂವಿ ರಿಲೀಸ್ ಆಗಲಿಕ್ಕೆ ತುಂಬಾ ವರ್ಷ ಆಗ್ತಿತ್ತು, ಯಾಕೆಂದ್ರೆ ತುಂಬಾ ಪ್ರಾಬ್ಲಮ್ಸ್ ಲೈಕ್ ಕೊರೋನಾ ಬಂತು, ಹಾಗೆ ಮೂವಿ ರಿಲೀಸ್ ಆಗ್ಲಿಕ್ಕೆ ತುಂಬಾ ಟೈಮ್ ಆಗಿತ್ತು. ಫೈನಲಿ ಬಟ್ ರಿಲೀಸ್ ಆಗಿದೆ ಅಂತ ನಮಗೆ ತುಂಬಾ ಖುಷಿ ಆಗ್ತದೆ. ಯಾಕೆಂದ್ರೆ ನಾವೆಲ್ಲರಿಗೂ ಗೊತ್ತು ಒಂದು ಮೂವಿ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಆಗ್ತದೆ, ಪ್ರೊಡ್ಯೂಸರ್ಗೆ ಎಷ್ಟು ಹಣ ಖರ್ಚು ಮಾಡ್ತಾರೆ, ಮತ್ತೆ ರಿಲೀಸ್ ಆಗೋದು ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ ಸಹ ತುಂಬಾ ಹಣ ಖರ್ಚಾಗಿ ತುಂಬಾ ಪ್ರಾಬ್ಲಮ್ಸ್ ಆಗ್ತದೆ. ಆದ್ರೆ ಸಹ ಮೂವಿ ರಿಲೀಸ್ ಆಯ್ತಂತ ನಮ್ಮೆಲ್ಲರಿಗೆ ಖುಷಿ ಆಗ್ತಾ ಇದೆ. ನಂದು ಇದು 2ನೇ ಮೂವಿ, ನನ್ನ ಫಸ್ಟ್ ಮೂವಿ ಕೊಕ್ಕಣಿ ಆಗಿದೆ ಅಸ್ಮಿತಾ ಅಂತ, ಈಗ ತುಳು. ಯಾಕೆಂದ್ರೆ ಈ ಮೂವಿಯಲ್ಲಿ ನೀವೆಲ್ಲರೂ ನೋಡಿದ ಹಾಗೆ ತುಂಬಾ ಕಾಮಿಡಿ ಇದೆ, ಮಿಕ್ಸ್ಚರ್ಸ್ ಆಫ್ ಫೀಲಿಂಗ್ಸ್ ಇದೆ ಅಂತ ಹೇಳ್ಬಹುದು. ಫೈಟ್ ಇದೆ, ರೋಪ್ ಫೈಟ್ ಇದೆ, ನಾಲ್ಕು ಫೈಟ್ ಇದೆ, ಮತ್ತೆ ರೊಮ್ಯಾನ್ಸ್ ಇದೆ, ಕಾಮಿಡಿ ಇದೆ, ಮತ್ತೆ ಇಮೋಷನಲ್ ಪ್ಯಾಥೋ ಸೀನ್ಸ್ ಇದೆ. ಸೊ ಈ ಮೂವಿ ಒಂದು ಪ್ಯಾಕೇಜ್ ಅಂತ ಹೇಳ್ಬಹುದು. ಸೊ ಎಲ್ಲರೂ ನೋಡಿ, ಸಪೋರ್ಟ್ ಮಾಡಿ, ಪ್ಲೀಸ್ ಥಿಯೇಟರಿಗೆ ಬಂದು ನೋಡಿ. ಯಾಕಂದ್ರೆ ಥಿಯೇಟರಿಗೆ ಬಂದು ನೋಡುವಾಗ ನಮ್ಗೆ ಸಹ ಒಳ್ಳೆ ಆಗ್ತದೆ ಅಂಡ್ ಮೂವಿ ಎಂಜಾಯ್ ಮಾಡ್ಲಿಕ್ಕೆ ನಿಮ್ಗೆ ಸಹ ಒಂದು ಅಪಾರ್ಚುನಿಟಿ ಅಂತ ಹೇಳ್ಬಹುದು. ಸೊ ಪ್ಲೀಸ್ ಥಿಯೇಟರಿಗೆ ಬಂದು ಮೂವಿ ನೋಡಿ ರಿಕ್ವೆಸ್ಟ್ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ನಾಳೆ ಮೂವಿ ಮಲ್ತಿದ್ದೆ ಅಂಡ್ ನೆಂತುನಾಗ ಇಂದು ಏಕೋಜಿ ಫಿಲ್ಮ್ ದ ಸೆಟ್ ನ ಜೆತ್ ಬಂಗ ಬೈದ ನೆಂತುನಾಗ ಮಸ್ತ್ ಬೆಲ್ಮೆ ಆಪುಂಡು ಲೇಪಂಡ ಆ ಬಂಗ ಕೂಡ ತೂದನಗ ಈತ್ ಶೋ ಒಂಜಿ ಸಿನಿಮಾ ಮೂರ್ತು ಬಂದಾಗ ಮಸ್ತ್ ಖುಷಿ ಆಪುಂಡು ಲೇಪಂಡ ಆ ಬಂಗ ಕೂಡ ಓದು ಗೊತ್ತಾಗ್ಬಿಟ್ಟು ಲೇಪಂಡ ಆತ ಶೋ ಒಂಜಿ ಫಿಲ್ಮ್ ಮೂಡ್ ಬೈದಿದೆ ಮಾತ ಆಡಿಯನ್ಸ್ ನಾಗ ಇಬ್ಬರು ಮಾತೇ ಇಲ್ಲ ನನ್ನದ ಮೂವಿ ತೆಕ್ಕೊಂಡು ಬಂದು ನನ್ನದ ಆಶೀರ್ವಾದ ಬಂದಿಲ್ಲ ಅವತ್ತೇ ಮಾತೇ ಎಡ್ಡೆ ಆಕ್ಟ್ ಬಂದಿದೆ ಹೀರೋನ ಇಬ್ಬರು ಹತ್ತದ ಭೋಜನ ನಕ್ಲಿ ಅರವಿಂದ ಬೋಲರ್ ಏನ್ ಮಾಡೋದಿಲ್ಲ ಪೂರೊಂಜಿ ಬ್ಯೂಟಿಫುಲ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ ಅಂಚೆ ಮಾತ ಜನಪ್ರಿಯನ ಒಂಜಿ ಆಶೀರ್ವಾದ ನಮಗೆ ತೆಗೆದಿದೆ. ನನ್ನದ ಮೂವಿ ಮಾಡ್ತಾರೆ ಒಂಜಿ ಎಡ್ಡೆ ಬ್ಲೆಸ್ಸಿಂಗ್ಸ್ ಕೊಡ್ತಾರೆ, ನನ್ನದ ಎಡ್ಡೆ ಆಫರ್ಸ್ ಬರ್ತದೆ, ನನ್ನ ಫ್ಯೂಚರ್ ಮಸ್ತ್ ಒಂಜಿ ಎಡ್ಡೆ ಆಶೀರ್ವಾದ ಕೊಡ್ತಾರೆ. ಈಗ ನೇಪಲ ಚಿರಋಣಿ ಆಗಿರ್ಬೇಕು ನನ್ನದ ಎಡ್ಡೆ ಮೂವಿ ಮಾಡ್ತಾರೆ ನೇಪಲ ಕಾತೋದಿರ್ಬೇಕು.